ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಆಲ್ರೆಡಿ ತಮ್ನೈಲಲ್ಲಿ ನೋಡಿ ಎಲ್ರಿಗೂ ಸಹ ಗೊತ್ತಿರುತ್ತೆ, ನಾವು ಆ ಮನೆ ದೇವ್ರಿಗೆ ಅಂತೇಳಿ ಟ್ರಿಪ್ ಹೋಗಿದ್ವಿ. ಸೊ ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಲಾಸ್ಟ್ ವೀಕಲ್ಲಿ ಹೋಗಿದ್ದಂಥ ವಿಡಿಯೋ. ನಾನು ಟೈಮ್ ಇಲ್ಲ ಅಂತೇಳಿ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ವೀಕಲ್ಲಿ ಕನಕಪುರದ ಹತ್ರ ಊರಿಗೆ ನಾವು ಊರ ಹಬ್ಬಕ್ಕೆ ಹೋಗಿದ್ದೆ ಅಂತೇಳಿ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಲ್ಲ. ಸೊ ಊರ ಹಬ್ಬವನ್ನು ಮುಗಿಸ್ಕೊಂಡು ಏನು ಮಾಡಿದ್ವಿ, ನಾವು ತಷ್ಟೇ ಹಂಗೆ ಈ ಒಂದು ಟ್ರಿಪ್ಗೆ ಹೋಗಿದ್ದಿದ್ದು. ಸೊ ಆ ಒಂದು ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಮರಿ ಎಲ್ಲರೂ ಸಹ ಸೇರಿಸ್ಕೊಂಡು ಏನು ಮಾಡಿದ್ವಿ, ನಾವೇ ನಮ್ಮ ಮನೆಯವರೇ ಎಲ್ಲರೂ ಸೇರಿಕೊಂಡು ಒಂದು ಟಿ ಅಷ್ಟು ಜನ ಆಗಿದ್ವಿ. ಸೊ ಹಾಗಾಗಿ ಬಸ್ಸಲ್ಲೇನು ಹೋಗೋದು ಬೇಡ, ಹೀಗೇ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲರೂ ಸಹ ಸೇರಿಕೊಂಡು ಹೋದ್ವಿ. ಒಂದು ಟ್ರಿಪ್ ಥರನೂ ಇರುತ್ತೆ, ಹಾಗೆ ದೇವ್ರ ದರ್ಶನವೂ ಸಹ ಆಗುತ್ತೆ ಅಂತೇಳ್ಬಿಟ್ಟು ಹೊರಟ್ವಿ. ಸೊ ಹೋಗಬೇಕಾದ್ರೆ ಮಕ್ಕಳೆಲ್ಲ ಇಟ್ಕೊಂಡು ಹೋದರೆ ಗೊತ್ತೇ ಇರುತ್ತಲ್ಲ, ಸ್ನ್ಯಾಕ್ಸ್ ಎಲ್ಲ ಇರಲೇಬೇಕು. ಹಾಗೆ ಇವಾಗ ತುಂಬ ಬೇಸಿಗೆ ಆಗಿರೋದ್ರಿಂದ ನೀರಂತೂ ಸಹ ಇದ್ದೇ ಇರಬೇಕು. ಹಾಗಾಗಿ ಎಲ್ಲವನ್ನ ಸಹ ರೆಡಿ ಮಾಡಿಕೊಂಡು ನಾವು ಸಹ ಹೊರಟ್ವಿ. ನಾವು ಹೊರಟಿದ್ದಂಥ ಜಾಗ ಬಂದುಬಿಟ್ಟು ಮಡಿವಾಳ. ಮೊದಲೆಲ್ಲ ಈ ಒಂದು ಸೇತುವೆಯಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ನಡ್ಕೊಂಡೇ ಹೋಗ್ತಾ ಇದ್ರಂತೆ. ಕಾಡಿನ ಹಾದಿ ಇದು, ಬಸ್ಸಿನ ವ್ಯವಸ್ಥೆ ಏನೂ ಸಹ ಇರಲಿಲ್ಲ. ಬಟ್ ಇವಾಗ ಬಸ್ಸು ಸಹ ಹೋಗುತ್ತೆ, ವೆಹಿಕಲ್ಸು ಸಹ ಹೋಗೋದ್ರಿಂದ ವೆಹಿಕಲ್ಸ್ಗಳಲ್ಲೇ ಹೋಗ್ತಾರೆ. ಮೊದಲೆಲ್ಲ ಒಂದು ದಿನಗಟ್ಲೆ ಏನು ಮಾಡ್ತಿದ್ರಂತೆ, ಅಲ್ಲಿಗೆ ನಡ್ಕೊಂಡು ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ರಂತೆ. ಪೂರ್ತಿ ಕಾಡಿನ ಹಾದಿನೇ, ರೋಡಂತೂ ತುಂಬ ಚೆನ್ನಾಗಿದೆ. ಹಾಗೆ ನೇಚರು ಸಹ ತುಂಬ ಚೆನ್ನಾಗಿದೆ. ಆದರೆ ತುಂಬ ಬೇಸಿಗೆ ಎಲ್ಲ, ತುಂಬ ಬಿಸಿಲಲ್ವಾ, ಹಾಗಾಗಿ ಸ್ವಲ್ಪ ತುಂಬ ಸೆಕೆ ಅಂತ ಅನಿಸ್ತಾ ಇರುತ್ತೆ ಅಷ್ಟೇ. ಬಟ್ ಎಲ್ಲರೂ ಸೇರಿಕೊಂಡು ಹೋಗೋದ್ರಿಂದ ತುಂಬ ಎಂಜಾಯ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಇದ್ದೀವಲ್ವ, ಒಟ್ಟಿಗೆ ಸೇರಿದ್ದೀವಲ್ವ, ಹೋಗಿ ಬರೋಣ ಅಂತೇಳಿ ಏನು ಮಾಡಿದ್ವಿ. ಬಸ್ಸಲ್ಲಾದರೆ ಇಷ್ಟೊಂದು ಎಂಜಾಯ್ಮೆಂಟ್ ಇರಲ್ಲ ಅಂತೇಳ್ಬಿಟ್ಟು ಏನು ಮಾಡಿದ್ವಿ, ಎಲ್ಲರೂ ಸಹ ಸೇರಿಕೊಂಡು ಟಿಯಲ್ಲೇ ಹೋದ್ವಿ. ವರ್ಷ ಇಲ್ಲಿಗೆ ಊರ ಹಬ್ಬಕ್ಕೆ ಬರ್ತಾ ಇದ್ರೂ ಸಹ ಏನು ಮಾಡ್ತಾ ಇದ್ವಿ, ಬೇಗನೆ ರಿಟರ್ನ್ ಬಂದ್ಬಿಡ್ತಾ ಇದ್ವಿ. ಈ ಟೆಂಪಲನ್ನು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಈ ಟೈಮ್ ಇತ್ತು ಅಂತೇಳಿ ಸರಿ ಹೋಗೋಣ ಟೆಂಪಲನ್ನು ನೋಡೋಣ ಅಂತ ಅಂದ್ಕೊಂಡು ಏನು ಮಾಡಿದ್ವಿ, ಕಾಡಿನ ಮಧ್ಯೆ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ಕಡೆ ಕನಕಪುರದ ಕಡೆ, ಸಂಗಮದ ಕಡೆ ಇರೋರಿಗೆ ಇದರ ಒಂದು ಪರಿಚಯ ಇರುತ್ತೆ. ಯಾರೆಲ್ಲ ನೋಡಿಲ್ಲ ಅಂತಿದ್ರೆ ಒಂದು ಟೈಮ್ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಊರುಗಳು ನೋಡಿ, ಇಲ್ಲಿ ಯಾವುದೇ ರೀತಿಯಾದಂತಹ ಮೊಬೈಲ್ಗಳಿಗೆ ನೆಟ್ವರ್ಕ್ಗಳು ಸಿಗಲ್ಲ, ಏನಂದರೆ ಏನು ಸಿಗಲ್ಲ. ಯಾವುದಾದ್ರೂ ಒಂದು ಕಡೆ ಮಾತ್ರನೇ ಹೋಗಿ ಏನು ಮಾಡಬೇಕು, ಅವರು ಎಲ್ಲಿ ನೆಟ್ ಸರಿಯಾಗಿ ಸಿಗುತ್ತೋ ಅಲ್ಲಿ ನಿಂತ್ಕೊಂಡು ಮಾತಾಡಬೇಕು, ಆ ಥರ ಇರುತ್ತೆ. ಬಟ್ ನೆಮ್ಮದಿಯಾಗಂತೂ ಇರ್ತಾರೆ. ಅಂತೂ ಇಂತೂ ಟೆಂಪಲ್ಗೆ ಬಂದ್ವಿ. ಇದೇನೇ ಟೆಂಪಲ್ಲು, ತುಂಬಾ ಸುತ್ತ ಕಾಡಿರುತ್ತೆ, ಮಧ್ಯ ಮಾತ್ರ ಈ ಥರ ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ. ಶ್ರೀ ಶಿವಲಂಕಾರೇಶ್ವರ ಸ್ವಾಮಿ ಸನ್ನಿಧಿ ಅಂತೇಳಿ. ಕೆಲವೊಂದು ಟೈಮು ಶಿವಲಂಕಾರ ಸ್ವಾಮಿ ಅಂತಲೂ ಹೇಳ್ತಾರೆ, ಕೆಲವೊಂದು ಶಿವಲಂಕಾರ ಸ್ವಾಮಿ ಅಂತಲೂ ಹೇಳ್ತಾರೆ. ಬಟ್ ಇಲ್ಲಿ ನಮಗೆ ಬೋರ್ಡ್ ನೋಡಿದ್ರೆ ಶಿವಲಂಕಾರ ಸ್ವಾಮಿ ಅಂತಲೇ ಇರ್ತಕ್ಕಂಥದ್ದು, ಕೆಲವೊಂದು ಕಡೆ ಶಿವಲಂಕಾರ ಅಂತಲೂ ಸಹ ಹೇಳ್ತಾರೆ. ಸೊ ಇಲ್ಲಿಗೆ ಬಂದುಬಿಟ್ಟು ಏನು ಮಾಡಿದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ಯಾರಿಗಾದರೂ ಹೋಗುವಂಥ ಇಚ್ಛೆ ಇದ್ದರೆ ಖಂಡಿತವಾಗೂ ಸಹ ಹೋಗ್ಬಿಟ್ಟು ಬನ್ನಿ. ಇಲ್ಲೂ ಸಹ ಜಾತ್ರೆ, ಕೊಂಡೋತ್ಸವ ಮತ್ತು ಶಿವರಾತ್ರಿಯಲ್ಲಿ ಶಿವನ ಆಲಯ ಆಗಿರೋದ್ರಿಂದ ತುಂಬ ವಿಜೃಂಭಣೆಯಿಂದ ಪೂಜೆಗಳೆಲ್ಲ ನಡೆಯುತ್ತಂತೆ. ಇದು ಅನ್ನದಾನದ ಸೇವೆ. ಅಂದರೆ ಇವಾಗ ಸಾಮಾನ್ಯವಾಗಿ ದೇವಸ್ಥಾನದ ಪಕ್ಕ ಎಲ್ಲ ಪ್ರಸಾದ ಒಂದು ಸೇವೆಯನ್ನು ಮಾಡ್ತಾರಲ್ಲ, ಹಾಗಾಗಿ ಇಲ್ಲೂ ಸಹ ಅನ್ನದಾನದ ಒಂದು ಸೇವೆ ಸಹ ನಡೀತಾ ಇರುತ್ತೆ. ಎಷ್ಟೊತ್ತು ತನಕ ಇರುತ್ತೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಮತ್ತು ಇದು ಬಸ್ಸಿನ ವ್ಯವಸ್ಥೆ, KSRTC ಬಸ್ಸಿನ ವ್ಯವಸ್ಥೆನೂ ಸಹ ಇದೆ. ಒಂದು ದಿನಕ್ಕೆ 2-3 ಟೈಮು ಇಲ್ಲಿಗೆ ಬಸ್ಸೂ ಸಹ ಬರುತ್ತೆ. ಸಾಮಾನ್ಯವಾಗಿ ಯಾವಾಗಲೂ ಸಹ ಓಡಾಡ್ತಕ್ಕಂಥವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ಎಷ್ಟು ಸಲ ಓಡಾಡುತ್ತೋ ಅನ್ನೋ ವ್ಯವಸ್ಥೆ ನನಗಂತೂ ಗೊತ್ತಿಲ್ಲ. ಬಟ್ ಬಸ್ಸಿನ ವ್ಯವಸ್ಥೆ ಅಂತೂ ಇಲ್ಲಿಗೆ ಇದೆ. ಬಸ್ಸಲ್ಲಿ ಬರ್ಬೋದು ಅನ್ನೋರು ಬರ್ಬೋದು. ಹಾಗೆಯೇ ಏನಾದರೂ ತುಂಬ ಬೇಜಾರಾಗಿದೆ, ಒಂದು ನೇಚರ್ ಮಧ್ಯೆ ಇದ್ದು ಬರ್ತೀವಿ ಅಂತ ಹೇಳೋರಿಗೆ ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಕೂಡ. ಬಂದ ತಕ್ಷಣ ಪೂಜೆನೂ ಸಹ ಆಗುತ್ತೆ. ಹಾಗೆಯೇ ಅಲ್ಲಿ ಅನ್ನದಾನದ ಒಂದು ವ್ಯವಸ್ಥೆನೂ ಸಹ ಇರುತ್ತೆ. ಮತ್ತು ಅಲ್ಲಿ ಅನ್ನದಾನದ ವ್ಯವಸ್ಥೆ ಅಲ್ದಿರ ಬೇರೆಯವರು ಸಹ ಏನು ಮಾಡ್ತಾರೆ, ಇಲ್ಲಿ ಬಂದು ಪಕ್ಕದಲ್ಲೇ 1-2 ಅಡುಗೆ ಮನೆಗಳ ಥರ ಇದೆ. ಅಲ್ಲಿ ಏನಾದರೂ ದೇವರಿಗೆ ಹರಕೆಯನ್ನು ಮಾಡ್ಕೊಂಡಿರೋರು ಈ ಒಬ್ಬಟ್ಟಿನ ಸೇವೆ ಮಾಡ್ತೀವಿ ಅಥವಾ ಅನ್ನದಾನದ ಸೇವೆಯನ್ನು ಮಾಡ್ತೀವಿ, ಈ ಪರ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಆ ಥರ ಏನಾದರೂ ಸೇವೆ ಮಾಡಬೇಕಂತ ಅಂದ್ಕೊಂಡಿರೋರು ಸಹ ಏನು ಮಾಡ್ತಾರೆ, ಇಲ್ಲಿ ಬಂದು ಅಡುಗೆಯನ್ನು ಮಾಡಿ ಅನ್ನದಾನದ ಸೇವೆಯನ್ನು ಮಾಡ್ತಾರೆ. ಒಟ್ಟಾಗಿ ಅನ್ನದಾನವೂ ಸಹ, ಅನ್ನನೂ ಸಹ ಇಲ್ಲಿ ಏನಾದರೂ ಹಶ್ವಾಗಿದ್ರೆ ಸಿಗುತ್ತೆ. ಇದಾದ ನಂತರ ಇದು ನದಿಯ ಪ್ಲೇಸು, ಕೆಳಗಡೆ ಪಕ್ಕದಲ್ಲೇ ಬಂದರೆ ನೀರಿನ ವ್ಯವಸ್ಥೆ ಅಂದರೆ ಇವಾಗ ಬೇಸಿಗೆ ಆಗಿದೆ ಅಲ್ಲ, ಹಾಗಾಗಿ ನೀರಿಲ್ಲ.
ಇಲ್ಲಿ ತುಂಬ ಒಂದು ಸ್ವಲ್ಪ ಹೊತ್ತು ಎಂಥ ಬೇಸಿಗೆಯಲ್ಲಾದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಕಿದ್ರೆ ಮಣ್ಣೆಲ್ಲ ತೆಗೆದ್ರೆ ನೀರು ಬರುತ್ತೆ ಅಂತೇಳಿ ಏನು ಮಾಡಿದ್ರು ನಮ್ಮ ದೊಡ್ಡಮ್ಮ ಹೇಳಿದ್ರು. ಹಾಗಾಗಿ ಸ್ವಲ್ಪ ನೋಡೋಣ ನೀರು ಬರುತ್ತಾ ಅಂತ ಹೇಳ್ಬಿಟ್ಟು ನಾವು ಸಹ ಟ್ರೈ ಮಾಡ್ತಾ ಇದ್ವಿ. ಮೊದಲೆಲ್ಲ ಹಿಂದೆ ಎಲ್ಲ ಈ ಬಸ್ಸಿನ ವ್ಯವಸ್ಥೆ ಎಲ್ಲ ಇಲ್ದಿರುವಾಗ ಇಲ್ಲಿಗೆ ಪರ ಎಲ್ಲ ಮಾಡಬೇಕಾದ್ರೆ ಅಥವಾ ಏನಾದರೂ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಏನಾದರೂ ಬರಬೇಕಾದ್ರೆ ಇಲ್ಲಿ ಬಂದು ನೀರುಗಳ ವ್ಯವಸ್ಥೆ ಇಲ್ದಿರುವಾಗ ಈ ರೀತಿ ಅದನ್ನೆಲ್ಲ ಹಗದ್ಬಿಟ್ಟು ಏನು ಮಾಡ್ತಿದ್ರಂತೆ, ಅದರಲ್ಲಿ ತಿಳಿ ನೀರು ಬರ್ತಾ ಇತ್ತಲ್ವ, ಆ ನೀರನ್ನು ತಗೊಂಡು ಅಡುಗೆಯನ್ನು ಮಾಡಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಹಾಗಾಗಿ ನೀರು ಬರುತ್ತೆ ಅಂತೇಳಿ ಏನು ಮಾಡ್ತಾ ಇದ್ರು, ಅದನ್ನು ತೆಗಿತಾನೆ ಇದ್ರು. ತುಂಬ ಬೇಸಿಗೆ ಮೇಲೆಲ್ಲ ನೋಡಿದ್ರೆ ಮಣ್ಣೆಲ್ಲ ಫುಲ್ಲು ಏನಾಗ್ಬಿಟ್ಟಿತ್ತು, ಒಣಗೋದಂಗಿತ್ತು. ಬಟ್ ಅದನ್ನು ಅಗಿತಾ ಮಣ್ಣನ್ನೆಲ್ಲ ಹೊರಗಡೆ ತೆಗಿತಾ ಕೆಳಗಡೆ ಎಲ್ಲ ಸ್ವಲ್ಪ ತೇವ ಅನ್ಸೋಕ್ಕೆ ಶುರುವಾಯಿತು. ಆದರೆ ನೀರು ಇರ್ತಾ ಇತ್ತೋ ಏನೋ ಗೊತ್ತಿಲ್ಲ, ನಮಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಯಾಕಂದರೆ ಬೇರೆ ಕಡೆ ಹೋಗುವಂಥ ಪ್ಲ್ಯಾನ್ ಇತ್ತು. ಹಾಗಾಗಿ ಇಲ್ಲೇ ಟೈಮ್ನ ವೇಸ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಬೇರೆ ಕಡೆ ಹೋಗೋದಕ್ಕಾಗಲ್ಲ ಅಂಥೇಳಿ ಒಂದು ಸ್ವಲ್ಪ ಹೊತ್ತು ತೆಗಿತಾ ಇದ್ವಿ. ಆಮೇಲೆ ನಮ್ಮ ತಮ್ಮ ಕರೆದ್ರು ಅಂತ ಹೇಳ್ಬಿಟ್ಟು ಟೈಮ್ ಆಯಿತು ಅಂತ ಹೇಳಿದ್ಬಿಟ್ಟು ಏನು ಮಾಡಿದ್ವಿ, ಬೇರೆ ಕಡೆನೂ ಸಹ ಹೋದ್ವಿ. ಬಟ್ ನಮ್ಮ ದೊಡ್ಡಮ್ಮವರು ಇಲ್ಲ ಬರುತ್ತೆ ಅಂತೇಳಿ ಒಂದು ಕಾನ್ಫಿಡೆನ್ಸಲ್ಲಿ ತೆಗಿತಾ ಇದ್ರು. ಬಟ್ ಅಲ್ಲಿ ತನಕನೂ ನಾವು ನೋಡೋಕ್ಕಾಗಿಲ್ಲ, ಇಷ್ಟೊತ್ತು ತನಕ ಇದ್ವಿ ಅಷ್ಟೇ. ಈ ಮಾಮೂಲಿ ಬೇರೆ ಟೈಮ್ಗಳಲ್ಲಿ ಬಂದರೆ ಈ ನೀರೆಲ್ಲ ಮಳೆ ನೀರೆಲ್ಲ ಬರುತ್ತಲ್ಲ, ಆ ಟೈಮಲ್ಲಿ ಬಂದರೆ ಈ ಕಾಡಿನ ಮೂಲಕ ಬರ್ತಕ್ಕಂಥ ಒಂದು ನದಿ ಎಲ್ಲ ನೀರುಗಳು ಸೇರಿಕೊಂಡು ಇಲ್ಲಿ ನದಿಯಾಗಿ ಹರಿಯುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪೂರ್ತಿ ದಿನ ಇಲ್ಲಿಗೆ ಸ್ಪೆಂಡ್ ಮಾಡೋದಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ನೀರಲ್ಲೆಲ್ಲ ಆಟ ಆಡಿಕೊಂಡು ಪೂರ್ತಿ ದಿನವನ್ನು ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾವೇನೋ ಟೆಂಪಲ್ ವಿಸಿಟ್ ಮಾಡಿದ್ದಾಯಿತು, ಬಟ್ ಮಕ್ಕಳಿಗೆ ಅದರ ವ್ಯವಸ್ಥೆ ಏನೂ ಸಹ ಇರಲಿಲ್ಲ ಅಲ್ಲ. ಸೊ ಹಾಗಾಗಿ ಬೇರೆ ಕಡೆ ಫಾಲ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಇಲ್ಲಿಂದ ಬೇಗನೆ ಹೊರಟ್ವಿ. ತುಂಬ ಬೇಸಿಗೆ ಆದಿದ್ರಿಂದ ಮಕ್ಕಳು ನೀರಲ್ಲಿ ಸ್ವಲ್ಪ ಆಟ ಆಡಿದ್ರೆ ಫ್ರೆಶ್ ಅಪ್ ಆಗ್ತಾರೆ ಅಂತೇಳಿ ಏನು ಮಾಡಿದ್ವಿ, ಎಲ್ಲಾದರೂ ನೀರಿರೋ ಅಂಥ ಪ್ಲೇಸ್ಗೆ ಹೋಗೋಣ ಅಂತೇಳಿ ಹೊರಟ್ವಿ. ಮೇಲ್ಗಡೆ ಬರುವಷ್ಟರಲ್ಲಿ ಯಾರೋ ಇಲ್ಲಿ ಈ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಪ್ರಸಾದವನ್ನು ಕೊಡ್ತಾ ಇದ್ರು. ಸೊ ಅದನ್ನು ಸಹ ಈಸ್ಕೊಂಡು ತಿಂದು ಯಾರ್ಯಾರಿಗೆ ಯಾವ್ದ್ಯಾವ್ದು ಋಣ ಇರುತ್ತೋ ಅಂತಾರಲ್ಲ, ಹಾಗಾಗಿ ನಮಗೂ ಸಹ ಇಲ್ಲಿ ಪಂಚಾಮೃತ ಸಿಕ್ತು. ತಿನ್ನೋದಕ್ಕಂತೂ ತುಂಬಾನೇ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿಸಿದ್ರು. ಎಲ್ಲರೂ ಸಹ ತಿನ್ಕೊಂಡು ನಾವು ಮನೆಯಿಂದ ಹೊರಟಿದ್ದೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ತುಂಬ ಲೇಟ್ ಆಗಿತ್ತು. ಒಂದು ನಿಯರ್ ಆಗಿರೋದ್ರಿಂದ ಒಂದು ಹಾಫ್ ಆನ್ ಅವರಲ್ಲೇ ಇಲ್ಲಿ ಬರ್ಬೋದು. ಹಾಗಾಗಿ ಸ್ವಲ್ಪ ಲೇಟಾಗೆ ಹೊರಟಿದ್ವಿ. ಮತ್ತು ಮನೇಲಿ ತುಂಬ ಜನ ಇರೋದ್ರಿಂದ ಎಲ್ರಿಗೂ ಸಹ ಟಿಫನ್ ಮಾಡಿ ಎಲ್ರಿಗೂ ಸಹ ಸ್ನಾನದ ವ್ಯವಸ್ಥೆಯನ್ನೆಲ್ಲನೂ ಸಹ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಆದರೂ ಪರವಾಗಿಲ್ಲ ಅಂತೇಳಿ ಲೇಟಾಗಿ ಬಂದಿದ್ದರಿಂದ ಇಲ್ಲಿ ಜಾಸ್ತಿ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ದೇವಸ್ಥಾನ, ಎಲೆ ಮಾರಮ್ಮ ದೇವಸ್ಥಾನ ಅಂತೇಳಿ. ಇವರು ಮಡಿವಾಳದ ಗ್ರಾಮ ದೇವತೆ ಆಗಿರೋದ್ರಿಂದ ಆ ಕಡೆಯಿಂದ ಬರ್ತಾನೆ ಪೂಜೆ ಮಾಡಿಕೊಂಡು ಯಾವಾಗಲೂ ಸಹ ಬರ್ತಾ ಇದ್ದಿದ್ದು. ಬಟ್ ಇವಾಗ ನಾವು ಲೇಟಾಗಿ ಬಂದಿದ್ದರಿಂದ ಮಧ್ಯಾಹ್ನ ಆಗಿದ್ದರಿಂದ ಇಲ್ಲಿ ಪೂಜಾರಪ್ಪನವರು ಇರಲಿಲ್ಲ. ಹಾಗಾಗಿ ಏನು ಮಾಡಿದ್ವಿ, ಆ ಕಡೆಯಿಂದ ಬರಬೇಕಾದ್ರೆ ನಾವು ಪೂಜೆಯನ್ನು ಮಾಡಿಸ್ಕೊಂಡು ಹೋಗೋಣ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಆ ಕಡೆಯಿಂದ ಬರಬೇಕಾದ್ರೂ ಸಹ ಏನಾಗಿತ್ತು, ಇಲ್ಲಿ ದೇವಸ್ಥಾನದಲ್ಲಿ ಓಪನ್ ಆಗೇ ಇರಲಿಲ್ಲ. ಸೊ ಹಾಗಾಗಿ ಹಾರ ಎಲ್ಲವನ್ನು ತಂದುಬಿಟ್ಟಿದ್ವಿ ಅಲ್ವಾ ದೇವ್ರಿಗೆ ಅಂತೇಳಿ, ಹೊರಗಡೆನೆ ತ್ರಿಶೂಲಕ್ಕೆ ಹಾಕಿ ಪೂಜೆಯನ್ನು ಮಾಡ್ಕೊಂಡು ಹೋದರೆ ಆಯಿತು ಅಂತೇಳಿ ಏನು ಮಾಡಿದ್ವಿ, ಪೂಜೆಯನ್ನು ಮಾಡಿಕೊಂಡು ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ನಿಂತ್ಕೊಳ್ಳೋದು ಬೇಡ ಅಂತೇಳಿ ಮತ್ತೆ ಮುಂದೆ ಹೊರಟ್ವಿ. ತುಂಬ ಬಿಸಿಲಾಗಿರೋದ್ರಿಂದ ಕುತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಇದು ಸಂಗಮದ ರೂಟು, ಇಲ್ಲಿಂದ ಒಳಗಡೆ ಹೋಗಬೇಕಿರುತ್ತೆ. ಇದು ನೆಕ್ಸ್ಟ್ ನಾವು ಬರ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿಂದ ಬಂದ್ಬಿಟ್ಟು ನೆಕ್ಸ್ಟ್ ನಾವು ಇಲ್ಲೇ ಇರ್ತಕ್ಕಂಥ ತಾಯಿ ಮುದ್ದಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ. ಹೇಳ್ಗಳ್ಳಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದು. ನಾವು ಲಾಸ್ಟ್ ಟೈಮು ಮಹದೇಶ್ವರ ಪಾದಯಾತ್ರೆಗೆ ಹೋಗಿದ್ದಂಥ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಏಳ್ಗಳ್ಳಿಯಿಂದನೇ ನಮ್ಮದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇತ್ತು. ಹಾಗಾಗಿ ಇಲ್ಲಿ ಈ ದೇವಸ್ಥಾನದಿಂದನೇ ಅಲ್ಲಿ ನಾನು ನೈಟ್ ಟೈಮ್ದು ಶೇರ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅದು ಗೊತ್ತಿರುತ್ತೋ ಗೊತ್ತಿರಲ್ವೋ, ಈ ಮತ್ತೆ ದಾರಿಯಲ್ಲಿ ಬರಬೇಕಾದ್ರೆ ಈ ಟೆಂಪಲ್ ಹೇಗೂ ಸಿಕ್ತಲ್ವ, ಹಾಗಾಗಿ ಹೋಗ್ಬಿಟ್ಟು ಈ ಒಂದು ಟೆಂಪಲ್ನೂ ಸಹ ವಿಸಿಟ್ ಮಾಡಿಕೊಂಡು ನಮಸ್ಕಾರವನ್ನು ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿಯನ್ನು ಶುರು ಮಾಡಿದ್ವಿ. ಇದು ಸುತ್ತ ಮಾರಮ್ಮನವರ ದೇವಸ್ಥಾನ ಮತ್ತು ಶ್ರೀ ಆಂಜನೇಯ ಸ್ವಾಮಿಯವರ ದೇವಸ್ಥಾನವೂ ಸಹ ಇದೆ. ಅದೆರಡು ಸಹ ಕ್ಲೋಸ್ ಆಗಿಬಿಟ್ಟಿತ್ತು. ಇದೊಂದು ತಾಯಿಯ ದೇವಸ್ಥಾನ ಮಾತ್ರ ಓಪನ್ ಆಗಿಬಿಟ್ಟಿತ್ತು. ಅಲ್ಲಿ ನೋಡ್ಕೊಂಡು ಏನು ಮಾಡಿದ್ವಿ, ಮತ್ತೆ ನಮ್ಮ ಜರ್ನಿಯನ್ನು ಶುರು ಮಾಡಿದ್ವಿ. ಮತ್ತು ನಾವು ಹೋಗಿದ್ದು ನೆಕ್ಸ್ಟು ಫಾಲ್ಸ್ಗೆ ಅಂತ ಹೇಳ್ಬಿಟ್ಟು, ನಾನು ಆಗಲೇ ಹೇಳ್ದಲ್ಲ ತುಂಬ ಬಿಸಿಲಾಗಿರೋದ್ರಿಂದ ಏನು ಮಾಡಿದ್ವಿ, ಮಕ್ಕಳನ್ನ ಸ್ವಲ್ಪ ನೀರಲ್ಲಿ ಆಟ ಆಡಿಸಿದ್ರೆ ತುಂಬಾ ಎಂಜಾಯ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಇಲ್ಲೇ ಫಾಲ್ಸ್ಗೆ ಹೋದ್ವಿ. ರೂಟ್ ಅಂತೂ ಒಳಗಡೆ ಟಿ ಹೋಗೋದಕ್ಕೆ ತುಂಬ ಹಿಂಸೆ ಆಗ್ತಿತ್ತು. ಬಟ್ ನಡೆಯೋದಿದ್ರೂ ತುಂಬ ದೂರದಿಂದ ನಡಿಬೇಕು.
ಚಿಕ್ಕ ಮಕ್ಳಿರೋದ್ರಿಂದ ಅವ್ರನ್ನ ಇಟ್ಕೊಂಡು ನಡೆಯೋದನ್ನು ಎತ್ಕೊಂಡು ನಡಿಬೇಕಿರುತ್ತೆ. ಅದು ಆ ಥರ ನಡೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಹೆಂಗೋ ಸಾಹಸ ಮಾಡಿ ನನ್ನ ತಮ್ಮ ಅದ್ರ ಹತ್ರನೇ ತಗೊಂಡು ಹೋಗಿದ್ದಾಯಿತು. ಈ ಫಾಲ್ಸ್ ಹೆಸರು ಬಂದ್ಬಿಟ್ಟು ನಾಯಿ ಗವಿ ಫಾಲ್ಸ್ ಅಂತ ಹೇಳಿ. ಸೊ ಯಾರಿಗೂ ಅಷ್ಟೊಂದು ಪ್ರಚಲಿತದಲ್ಲಿ ಇಲ್ಲ. ಸೊ ಒಂಥರ ಇಡನ್ ಪ್ಲೇಸ್ ಅಂತಾರಲ್ಲ ಆ ಥರವಾಗಿ ಇದೆ. ಬಟ್ ಇತ್ತೀಚೆಗೆ ಸ್ವಲ್ಪ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಾಗಿರೋದ್ರಿಂದ ಏನು ಮಾಡ್ತಾರೆ, ತುಂಬ ಜನ ಇಲ್ಲಿಗೆ ಬರ್ತಾ ಇರ್ತಾರೆ. ಬಟ್ ಜಾಸ್ತಿ ಜನ ಎಲ್ಲ ಬಂದಾಗ ಆಟ ಆಡೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ಸಾಮಾನ್ಯವಾಗಿ ಯಾರೂ ಇರಲ್ವೇನೋ, ಹಂಗಾಗಿ ಮಕ್ಕಳನ್ನ ಸಂಗಮಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸಂಗಮದಲ್ಲಿ ಇವಾಗೆಲ್ಲ ಬೇಸಿಗೆ ಲೀವ್ ಇರೋದ್ರಿಂದ ಏನು ಮಾಡ್ತಾರೆ, ತುಂಬ ಜನ ಬರ್ತಾರೆ. ಸೊ ಅಷ್ಟೊಂದು ಆಟ ಆಡೋದಕ್ಕೆ ಆಗಲ್ಲ ಅಂತೇಳಿ ನಾವು ಇಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆಲ್ರೆಡಿ ನಾವು ಬರೋದಕ್ಕೆ ಮೊದಲೇ ತುಂಬ ಜನನೇ ಇಲ್ಲಿ ಸೇರಿಬಿಟ್ಟಿದ್ರು. ತುಂಬ ಜನ ಸೇರಿದ್ರೆ ಅಷ್ಟೊಂದು ಆಟ ಆಡೋದಕ್ಕಿದೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಬಟ್ ಇಷ್ಟೊಂದು ಕಷ್ಟಪಟ್ಕೊಂಡು ಬಂದ್ಬಿಟ್ಟಿದ್ದೀವಿ, ಹೋಗ್ಲಿ ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡ್ಕೊಳ್ಳಿ ಅಂತೇಳಿ ಏನು ಮಾಡಿದ್ವಿ, ಓಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಮುಂದೆ ತೋರಿಸ್ತೀನಿ. ಆ ಮೇಲ್ಗಡೆಯಿಂದ ಜರಿ ಹರಿತಾ ಇರುತ್ತೆ. ಸುತ್ತ ನೋಡಿ ಕಾಡು ತುಂಬ ಒಣಗೋಗ್ಬಿಟ್ಟಿದೆ. ಅಂದರೆ ಈ ಸುತ್ತ ಸ್ವಲ್ಪ ನೀರಿನ ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. ತುಂಬ ಬೇಸಿಗೆ ಆಗಿರೋದ್ರಿಂದ ಒಣಗೋಗ್ಬಿಟ್ಟಿದೆ. ಮತ್ತು ಮಕ್ಕಳು ಆಟ ಆಡೋದಕ್ಕೆ ಇವಾಗ ಮಕ್ಕಳು ತುಂಬ ನೀರಿದೆ, ಇಲ್ಲೆಲ್ಲ ಸ್ವಲ್ಪ ಮಕ್ಕಳು ಆಟ ಆಡೋಕ್ಕಾಗೋದಿಲ್ಲ, ಭಯ ಆಗುತ್ತೆ, ಆ ಥರದ್ದೆಲ್ಲ ಏನೂ ಇಲ್ಲ. ಸ್ವಲ್ಪ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತೇಳಿ ಏನು ಮಾಡಿದ್ವಿ, ಮಕ್ಕಳನ್ನೆಲ್ಲ ಒಳಗಡೆ ಆಟ ಆಡೋದಕ್ಕೆ ಬಿಟ್ಟು, ಮತ್ತು ನಾವು ಜೊತೆಲೇ ಇರಬೇಕು ಅಂತಕ್ಕಂಥದ್ದು ಸಹ ಏನೂ ಇಲ್ಲ. ಮತ್ತು ಕೆಲವೊಂದು ಕಡೆ ಜಾಸ್ತಿ ನೀರಿನ ಅರಿವಿರೋ ಕಡೆ ಜಾಸ್ತಿ ನೀರು ಫೋರ್ಸಾಗಿ ಬರ್ತಾ ಇದ್ದರೆ ಆ ಮಕ್ಕಳನ್ನ ಬಿಡೋದಕ್ಕೆ ಹೆದರಿಕೆ ಆಗ್ತಾ ಇರುತ್ತಲ್ವ, ಇಲ್ಲೆಲ್ಲ ಹೆಂಗೆ ಮಕ್ಕಳು ಆಟ ಆಡೋದು ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳನ್ನೂ ಸಹ ನಾವೇನು ಮಾಡಬೇಕು, ಜೊತೆಯಲ್ಲೇ ಇಟ್ಕೊಂಡೇ ಇರಬೇಕಾಗುತ್ತಲ್ವ, ನಾವು ಸಹ ಅವ್ರ ಜೊತೆಯಲ್ಲೇ ಇರಬೇಕಾಗುತ್ತೆ. ಆ ಥರ ಎಲ್ಲ ಇರುತ್ತಲ್ವ. ಸೊ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಆ ಮೇಲ್ಗಡೆ ಚೆನ್ನಾಗಿ ನೀರು ಹರಿತಾ ಇತ್ತು, ಅದರಲ್ಲಿ ಮಕ್ಕಳು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಬೇಗ ಫೋರ್ಸಾಗಿ ನೀರು ಹರಿಯುತ್ತೆ ಅಂತಕ್ಕಂಥದ್ದು ಏನಿಲ್ಲ. ನಾವು ಬಂದ ತಕ್ಷಣ ಅಲ್ಲಿ ಮುಂದ್ಗಡೆ ಎಲ್ಲ ತೋರಿಸಿದ್ನಲ್ಲ, ಅಲ್ಲೂ ಸಹ ನೀರು ಹರಿತಾ ಇರುತ್ತೆ. ಇದು ಸ್ವಲ್ಪ ಹಿಂದೆ ಬಂದರೆ ಇಲ್ಲೂ ಸಹ ನೀರು ಹರಿತಾ ಇರುತ್ತೆ. ಅಲ್ಲೆಲ್ಲ ತುಂಬ ಜನ ಇದ್ದರು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲೂ ಸಹ ತುಂಬಾ ಜನ ಇದ್ದರು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡಲಿ, ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಏನು ಮಾಡಿದ್ವಿ, ಮಕ್ಕಳನ್ನ ಆಟ ಆಡಿಸ್ಕೊಂಡು ಬಂದ್ವಿ. ಒಟ್ಟಾರೆಯಾಗಿ ಎಲ್ಲರೂ ಸೇರಿಕೊಂಡು ಫ್ಯಾಮಿಲಿ ಜೊತೆ ಸೇರಿಕೊಂಡು ಒಂದೊಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ನಮ್ಮ ಜೊತೆ ಒಂದು ಒಳ್ಳೆ ಮೆಮೊರಿಯನ್ನು ಸಹ ತಗೊಂಡು ಬಂದ್ವಿ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್. ನೀವು ಸಹ ಈ ಒಂದು ಬೇಸಿಗೆಯಲ್ಲಿ ಮಕ್ಕಳನ್ನು ಯಾವುದಾದ್ರೂ ಒಂದು ನೀರಿರೋ ಕಡೆ ಕರ್ಕೊಂಡು ಹೋದರೆ ಅವರು ಸಹ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನೀರಿನ ಜೊತೆಗೆ ಮಕ್ಕಳು ಸೇಫ್ಟಿ ಅಂತೂ ತುಂಬಾ ಮುಖ್ಯ. ಕೊನೆ ತನಕ ಯಾರೆಲ್ಲ ವಿಡಿಯೋವನ್ನು ನೋಡಿದ್ರಿ ಧನ್ಯವಾದಗಳನ್ನ ಹೇಳ್ತಾ, ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.